ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಹೊಸದಾಗಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾವ್ದಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಯೂಟ್ಯೂಬ್ ಹೇಗೆ ಓಪನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಎಲ್ಲದನ್ನೂ ಕೇಳ್ತಿರ್ತಾರೆ, ಬಟ್ ಕೆಲವ್ರು ಹೇಳ್ಕೊಡ್ತಾರೆ, ಕೆಲವ್ರು ಹೇಳ್ಕೊಡಲ್ಲ. ಸೊ ಹಾಗಾಗಿ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ನಿಮ್ಮ ಹತ್ರ ಎಲ್ಲರ ಹತ್ರನೂ ಯೂಟ್ಯೂಬ್ ಇದ್ದೇ ಇರುತ್ತಲ್ವ. ಯೂಟ್ಯೂಬ್ಗೆ ಹೋಗಬೇಕು. ಹೋದಾಗ ನೋಡಿ ಈ ಥರ ಪೇಜ್ ಕಾಣಿಸುತ್ತೆ. ಅಂದರೆ ನಾವು ಇಲ್ಲಿ ನೋಡಿ ಇಲ್ಲಿ ಬಂದಾಗ ನಾವೇನೇನು ಸರ್ಚ್ ಮಾಡಿರ್ತೀವಿ ಅದು ಮಾತ್ರ ಬಂದಿರುತ್ತೆ. ಬಟ್ ಇದು ಜಸ್ಟು ನಮ್ಮ ಗೂಗಲಲ್ಲಿ ಏನು ನಮ್ಮ ನೇಮ್ ಕೊಟ್ಟಿರ್ತೀವಿ, ಜಿಮೇಲ್ ಗೂಗಲ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ಅದು ಮಾತ್ರ ಬಂದಿರುತ್ತೆ. ಓಕೆನಾ. ಇಲ್ಲಿ ಯಾವುದೇ ರೀತಿ ಚಾನಲ್ ನೇಮ್ ಇರಲ್ಲ. ನಾವು ಏನು ಕೊಟ್ಕೊಂಡಿರ್ತೀವಿ ಗೂಗಲ್ ಅದು ಮಾತ್ರ ಬಂದಿರುತ್ತೆ. ಇವಾಗ ನಾವು ವ್ಯೂ ಚಾನಲ್ ಅಂತ ಇರುತ್ತಲ್ವ, ಇಲ್ಲಿ ಬರಬೇಕು. ನೋಡಿ ಕಾಣಿಸ್ತಾ ಇದೆಯಾ? ವ್ಯೂ ಚಾನಲ್ ಅಂತ ಬಂದಾಗ ಹಿಂಗೆ ಬಂದಿರುತ್ತೆ, ಮೋರ್ ಅಂತ ಬಂದಿರುತ್ತೆ. ಮತ್ತು ಇಲ್ಲೊಂದು ಪೆನ್ಸಿಲ್ ಮಾರ್ಕ್ ಬಂದಿರುತ್ತೆ. ಸೊ ಇಲ್ಲಿ ಫಸ್ಟು ನಾವು ಮೋರ್ ಅಂತ ಹಾಕಬೇಕು. ಮೋರ್ ಅಂತ ಬಂದಾಗ ನಾವು ಯಾವಾಗ ಫೋನ್ ಗೂಗಲ್ ಇಮೇಲ್ ಕ್ರಿಯೇಟ್ ಮಾಡಿರ್ತೀವಿ ಅದು ಬಂದಿರುತ್ತೆ. ಸೊ ಅದು ಬೇಡ, ಬ್ಯಾಕ್ ಹೋಗಿ ನೋಡಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ಬನ್ನಿ. ಪೆನ್ಸಿಲ್ ಮಾರ್ಕ್ ಬಂದಾಗ ಫಸ್ಟು ನೀವು ಯಾವುದು ನಿಮ್ಮ ಫೋಟೋ ಹಾಕೊಂಡ್ರೆ ನಿಮ್ಮ ಫೋಟೋ ಹಾಕೊಳ್ಳಿ. ಇಲ್ಲಾಂತಂದರೆ ನೀವು ಅಡುಗೆ ಚಾನಲ್ ಅಂದರೆ ಅಡುಗೆ ಫೋಟೋ ಹಾಕ್ಕೋಬೋದು. ಇಲ್ಲಾಂದರೆ ಟೂರ್ ಟ್ರಾವೆಲ್ಸ್ ಲೈಕ್ ಆ ಥರ ಆದರೆ ಹಾಕ್ಕೋಬೋದು. ಇಲ್ಲಾಂದರೆ ಎಜುಕೇಷನ್ದಿದ್ದರೆ ಆ ಥರ ನಿಮ್ಮ ಲೋಗೋ ಯಾವ ಥರದ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಜೊತೆಗೆ ನೇಮು, ಇಲ್ಲಿ ನೇಮ್ ಏನಂತ ಹಾಕೋಬೇಕಂತಂದರೆ ನಮಗೆ ಇಷ್ಟವಾದ ಹೆಸರು, ನಿಮ್ಮ ಹೆಸರು ಅಥವಾ ನೀವು ದೇವರು ಅಥವಾ ಏನೋ ಒಂದು ನಿಮ್ಗೆ ಏನೋ ಒಂದು ಟ್ಯುಟೋರಿಯಲ್ ನೇಮ್ ಇದ್ದರೆ ಟ್ಯುಟೋರಿಯಲ್ ನೇಮು ಲೈಕ್ ಏನೋ ಒಂದು ಹಾಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಕುಕ್ಕಿಂಗ್ ವ್ಲಾಗ್ ಅಂತ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ ಕುಕ್ಕಿಂಗ್ ವ್ಲಾಗ್ ಅಂತ ಹಾಕ್ತೀನಿ. ನೋಡಿ ಈ ಥರ ಇದನ್ನ ಸೇವ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಹ್ಯಾಂಡಲ್ ಯಾರು ಮಾಡ್ತಿರೋದು, ಇಲ್ಲಿ ನಿಮ್ಮ ಹೆಸ್ರೇನು ಲೈಕ್ ಏನು, ಈಗ ಫಾರ್ ಎಕ್ಸಾಂಪಲ್ ವಿಶು ಅಂತ ಇರುತ್ತೆ, ವಿಶು ಅಂತ ಹಾಕ್ಕೊಡಿ. ವಿಶು ಲಾಗ್ಸ್ ಕನ್ನಡ ಲೈಕ್ ಆ ಥರ ವಿಶು ಲಾಗ್ಸ್ ನೋಡಿ ಅಂತ ಹಾಕ್ಕೊಳ್ಳಿ. ಓಕೆನಾ. ಇಲ್ಲಿ ನಂಬರ್ ಕೊಡಬೇಕಾಗತ್ತೆ ಒಂದು. ಈಗ 1 2 3 ಈ ಥರ ನಂಬರ್ ಕೊಡಬೇಕಾಗುತ್ತೆ. ತಗೊಳ್ತಾ ಇಲ್ಲ ನೋಡಿ, ಯಾರೋ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ. ಇದನ್ನ ನೀವು ಅದು ನಂಬರ್ ರೈಟ್ ಮಾರ್ಕ್ ಬರಬೇಕು ಅಲ್ಲಿ ತನಕ ತಗೊಳ್ಳಿ. ಯಾಕೆಂತಂದರೆ ಕೆಲವರು ಹ್ಯಾಂಡಲ್ ಮಾಡ್ತಿರ್ತಾರೆ ನೋಡಿ, ಕೆಳಗಡೆ ಅದು ಹ್ಯಾಂಡಲ್ ಇಲ್ಲ ಅಂತ ಇದೆ ನೋಡಿ, ಇದನ್ನು ತಗೊಳ್ಳೋಣ. ಓಕೆನಾ. ಬಂತಿವಾಗ ಬೇರೆ ಯಾರು ಯೂಸ್ ಮಾಡ್ತಾ ಇರಬಾರ್ದು ಅಂಥ ಹ್ಯಾಂಡಲ್ ನೇಮ್ ಕೊಟ್ಟರೆ ತಗೊಳುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ಡಿಸ್ಕ್ರಿಪ್ಷನಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಬರ್ಕೋಬೇಕು. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕುಕ್ಕಿಂಗ್ ಬಗ್ಗೆ ಅಂತ ಅಂದರೆ ಕಾಣಿಸ್ತಾ ಇದೆಯಾ, ಏನು ಇದ್ರ ಬದಲು ಏನಾದ್ರು ಒಂದು ಲೈನ್, ಹಾಯ್ ಫ್ರೆಂಡ್ಸ್, ನಿಮಿಷ, ಹಾಯ್ ಫ್ರೆಂಡ್ಸ್, ಐ ಆಮ್ ವಿಶು, I doing some cooking vlog. ಪ್ಲೀಸ್ ಸಪೋರ್ಟ್ ಅಂತ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಕನ್ನಡದಲ್ಲೇ ಬರ್ಕೊಳ್ಳಿ. ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟು ಸೇವ್ ಮಾಡಿ. ನಿಮಗೆ ಬೇಕು ಅಂತಂದರೆ ಕನ್ನಡದಲ್ಲೇ ಬರೆದು ನೀವು ಹಾಕ್ಬೋದು. ಓಕೆನಾ. ಡಿಸ್ಕ್ರಿಪ್ಷನ್ ಆಯಿತು. ಪ್ರೈವೇಸಿ ಇದೆಯಲ್ಲ, ಇದನ್ನು ಪ್ರೈವೇಸಿಯಿಂದ ಪಬ್ಲಿಕ್ ಮಾಡಬೇಕು. ಓಕೆನಾ. ಆಲ್ರೆಡಿ ಇತ್ತು ಬಟ್ ತೋರಿಸ್ದೆ ಅಷ್ಟೇ. ಸರಿನಾ. ಇಷ್ಟೆಲ್ಲ ಆದಮೇಲೆ ಈಗ ಇಷ್ಟು ಸೇವ್ ಆಗಿದೆ. ನಿಮ್ಮ ಫೋಟೋ ಹೇಳಿದೆ, ಫೋಟೋನ ನೀವು ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಓಕೆನಾ. ಕ್ಯಾಮ್ರಾ ನಾನು ಓಪನ್ ಮಾಡಿಲ್ಲ, ಓಪನ್ ಮಾಡಿದ್ರೆ ಎಲ್ಲ ಶೋ ಆಗುತ್ತೆ ಅಂತ. ನಿಮ್ಗೆ ಯಾವ್ದು ಬೇಕು ಅದನ್ನು ಫೋಟೋ ಓಪನ್ ಮಾಡಿ ನೀವು ಹಾಕ್ಕೋಬೋದು. ಓಕೆನಾ. ಮತ್ತು ಬ್ಯಾಕ್ ಹೋದಾಗ ಕ್ರಿಯೇಟ್ ಅಂತ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅಂತ ಇರೋ ಪ್ಲೇಸಲ್ಲಿ ನೀವು ಓಪನ್ ಮಾಡಿ ವಿಡಿಯೋ ಯಾವ್ದು ಹಾಕ್ತೀರಾ ಅದು ವಿಡಿಯೋ ಹೋಗುತ್ತೆ. ಓಕೆನಾ. ಸೊ ಇಷ್ಟ ಆದರೆ ನಿಮ್ಮ ಚಾನೆಲ್ ಓಪನ್ ಆಗಿದೆ ಅಂತ ಅರ್ಥ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಯಾರಾದರೂ ಯೂಟ್ಯೂಬ್ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಧನ್ಯವಾದಗಳು.